ಸ್ನೇಹಿತರೆ ನೋಡಿ ನಮಸ್ಕಾರ. ನಮ್ಮ ರೈತರಿಗೆ ಎಷ್ಟು ಮೋಸ ಮಾಡ್ತಾರಂದರೆ, ಒಂದು ಕಡೆ ಸರ್ಕಾರ ನಾವು ನಿಮ್ಮ ಜೊತೆಗಿರ್ತೀವಿ, ನಿಮ್ಮ ಪರ ಇರ್ತೀವಿ ಅಂತಂದು ಹೇಳಿಬಿಟ್ಟು ಸರ್ಕಾರ ಕೂಡ ರೈತರಿಗೆ ಮಾರ್ಕೆಟಿಂದ ಹಿಡಿದು ತುಂಬ ಕಡೆ ಅವ್ರಿಗೇನು ಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು. ಯಾಕಂದ್ರೆ ನಾನು ಕೂಡ ಇವಾಗ ನಮ್ಮಪ್ಪ ತಿರ್ಕೊಂಡಾಗ್ಲಿಂದ ನಾನೇ ಮಾಡ್ತಾ ಇರೋದು. ಗೊಬ್ಬರಕ್ಕೆ ಎಷ್ಟು, ಬೀಜಕ್ಕೆ ಎಷ್ಟು, ಅವೆಲ್ಲ ಉಳ್ಳೋದಕ್ಕೆ ಎಷ್ಟು ಎಲ್ಲ ಗೊತ್ತಾಗ್ತಾ ಇದೆ. ಹೋದ ವರ್ಷ ಲಾಸ್ ಆಗಿತ್ತು, ಈ ವರ್ಷ ಏನೋ ಸ್ವಲ್ಪ ಮಳೆ ಬಂದದಕ್ಕೆ ಸ್ವಲ್ಪ ಬಂತು, ದುಡ್ಡು ನೋಡಿದ್ವಿ. ಹೋದ ವರ್ಷ ಅಂತೂ ₹1 ನೋಡಲಿಲ್ಲ, ಲಾಸ್ ಆಯಿತು. ಆದರೆ ರೈತರಿಗೆ ಬೆಳೆದಿರ್ತಕ್ಕಂಥ ಏನು ಬೆಳೆಗೆ ಒಳ್ಳೆ ಬೆಲೆನೇ ಸಿಗ್ತಾ ಇಲ್ಲ. ಇವತ್ತು ದಲ್ಲಾಳಿಗಳು ಉದ್ಧಾರ ಆಗ್ತಾರೆ. ಆ ದಲ್ಲಾಳಿಗಳು ಮಾತ್ರ ಇವತ್ತು 4 ಮನೆ ದೊಡ್ಡ ದೊಡ್ಡ ಕಾರುಗಳಲ್ಲಿ, ಬೆಂಚ್ ಕಾರಲ್ಲೆಲ್ಲ ಓಡಾಡ್ತಾರೆ. ಆದರೆ ರೈತರ ಮಾತ್ರ ಇನ್ನೂ ಅವನು ಅಕ್ಕೊಳ್ಳೋಕ್ಕೆ ಚಪ್ಪಲಿ ಇಲ್ದಂಗೆ ಇವತ್ತು ಓಡಾಡ್ತಾ ಇದ್ದಾನೆ. ಈ ಸರ್ಕಾರ ಆಗಿರ್ಬೋದು, ದಲ್ಲಾಳಿಗಳಾಗಿರ್ಬೋದು, ಮತ್ತು ಇನ್ನೂ ಎಲ್ಲ ಕೂಡ ರೈತರಿಗೆ ಒಂದು ಕಡೆಯಿಂದ ಮೋಸನೇ. ಸರ್ಕಾರ ನಿಮ್ಮ ಪರ ಇರ್ತೀವಿ ಅಂತಾರೆ, ಎಲ್ಲ ಜಮೀನೆಲ್ಲ ಲೇವೇಟ್ ಮಾಡೋದು, ರೋಡ್ ಮಾಡೋದು, ಏನು ಕೇಳ್ತೀವಿ ಅದನ್ನು ಮಾಡಲ್ಲ, ಏನು ನಾವು ಕೇಳೋದಿಲ್ವೋ ಅದನ್ನು ಮಾಡೋಕ್ಕೆ ಹೋಗ್ತಾರೆ. ಇಲ್ಲಿ ಒಂದು ಮಾರ್ಕೆಟಲ್ಲಿ ದರಿದ್ರ ನನ್ನ ಮಕ್ಕಳು, ಬೇವರ್ಸಿ ನನ್ನ ಮಕ್ಕಳು, ಹಲ್ಕ ನನ್ನ ಮಕ್ಕಳು ಏನು ಮಾಡಿದ್ದಾರೆ, ಅವನು ತಂದಿರ್ತಕ್ಕಂಥ ಏನು ಇದನ್ನು ತಂದಿರ್ತಾರಲ್ಲ ಮಾರ್ಕೆಟಿಗೆ ಮಾರೋಕ್ಕೆ, ಆ ಮಾರ್ಕಂಡಾಗೆ ಅಲ್ಲಿ ದಲ್ಲಾಳಿಗಳು ಗೊತ್ತಿಲ್ಲ ಯಾರೋ ಪಾಪ ಆ ನೋಟ್ನ ₹500 ನೋಟ್ಗಳನ್ನು ಜೆರಾಕ್ಸ್ ಮಾಡಿಸಿ, ಒಂಥರ ಒರ್ಜಿನಲ್ ನೋಟ್ ಥರ ಜೆರಾಕ್ಸ್ ಮಾಡಿಸಿ ಅವನಿಗೆ ಕೊಟ್ಟೋಗಿದ್ದಾನೆ ರೈತನಿಗೆ. ಇದು ಸರಿನಾ? ಇದು ಇಂಥ ದರಿದ್ರ ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷೆ ಆಗಬೇಕು. ಯಾಕಂದ್ರೆ ರೈತರು ಅನ್ನ ಬೆಳೆದ್ರೇ, ನಾವು ಅನ್ನ ಬೆಳೆದ್ರೆ ಇವತ್ತು ತಿನ್ನೋದು, ಇಲ್ಲಾಂದರೆ ಸಗಣಿನೂ ಸಿಗೋಲ್ಲ ತಿನ್ನೋಕ್ಕೆ. ಗೊತ್ತಾಯ್ತಾ? ರೈತರನ್ನ ಯಾರು ಕೀಳಾಗಿ ನೋಡಬೇಡಿ. ರೈತ ಮತ್ತು ನಮ್ಮ ದೇಶ ಕಾಯೋ ಸೈನಿಕ, ಇವರೇ ನಮ್ಮ ದೇಶಕ್ಕೆ ದೇವರು. ಯಾಕಂದರೆ ಒಬ್ಬರು ನಮ್ಮನ್ನು ಕಾಯ್ತಾ ಇದ್ದರೆ ಒಬ್ಬರು ನಮಗೆ ಹೊಟ್ಟೆ ತುಂಬಿಸ್ತಾರೆ ರೈತರು. ಅದರಿಂದ ರೈತರಿಗೆ ಆಗಿರಲಿ, ಮೋಸ ಮಾಡೋಕ್ಕೆ ಹೋಗಬೇಡಿ, ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಒಳ್ಳೆಯದಾಗಲ್ಲ. ಆ ಕ್ಷಣಗಳು ನಿಮಗೆ ಚೆನ್ನಾಗಿರ್ಬೋದು ಅಷ್ಟೇ, ಆ ಕ್ಷಣಗಳು ನಿಮಗೆ ಒಳ್ಳೆಯದಾಗುತ್ತೆ. ಆದರೆ ಒಂದಲ್ಲ ಒಂದಿನ ಅವನಿಗೆ ಮೋಸ ಮಾಡಿರೋದು ನಿಮ್ಮ ತಲೆಯಲ್ಲಿ ಕೊರಗ್ತಾ ಇರುತ್ತೆ. ಅದು ನಿಮಗೆ ಒಳ್ಳೆಯ ಪಾಠನೂ ಆಗುತ್ತೆ. ಯಾಕಂದರೆ ನಿಮಗೆ ಯಾವತ್ತೂ ಕೂಡ ನೀವು ಉದ್ಧಾರವಾಗಲ್ಲ. ಆ ಕ್ಷಣದಲ್ಲಿ ಮಾತ್ರ ಉದ್ಧಾರ ಆಗ್ಬೋದು. ಆದರೆ ಮುಂದಿನ ದಿವಸದಲ್ಲಿ ನೀವು ಹಾಳಾಗಿ ನೆಗೆದುಬಿದ್ದು ಎಲ್ಲ ಬರಬಾರ್ದು ಕಾಯಿಲೆ ಬಂದು ನೀವು ಸೋತೋಯ್ತೀರಾ. ರೈತರಿಗೆ ಮೋಸ ಮಾಡಿದವ್ರಿಗೆ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಅದರಿಂದ ಇಂಥ ಮಣ್ತಿನ ಕೆಲಸ ಮಾಡಬೇಡಿ. ನೋಡಿ ರೈತನಿಗೆ ಯಾವ ರೀತಿ ಆ ಜೆರಾಕ್ಸ್ ನೋಟಗಳನ್ನು ಕೊಟ್ಟೋಗಿದ್ದಾನೆ. ಆ ರೈತ ತರಕಾರಿ ತಂದು ಮಾರಿರ್ತಾನೆ, ಆ ಮಾರಿದಕ್ಕೆ ದುಡ್ಡನ್ನ ಒರಿಜಿನಲ್ ದುಡ್ಡು ಕೊಟ್ಟಿಲ್ಲ. ಅವ್ನು ಕೊಟ್ಟಿರೋದು ಎಂಥ ದುಡ್ಡು ಅಂದರೆ ಜೆರಾಕ್ಸ್ ನೋಟಗಳನ್ನು ತಂದು ಕೊಟ್ಟಿದ್ದಾನೆ. ಇದು ಸರಿನಾ? ನೋಡಿ ಸ್ನೇಹಿತರೆ, ಎಂಥ ಮೋಸ ಮಾಡ್ತಾಯಿದ್ದಾರೆ ಈ ದರಿದ್ರ ನನ್ನ ಮಕ್ಕಳು. ನೋಡಿ ಮುಂದಗಡೆ ವಿಡಿಯೋ ಬರ್ತಾ ಇದೆ ನೋಡಿ. ಯಾರು ಈ ತರ ಹಳ್ಳಿಯವರು, ಯಾರೇ ಜನಗಳಲ್ಲಿ ಇವ್ರಿಗೆ ಇವೆಲ್ಲ ಮೋಸ ಹೋಗ್ಬೇಡಿ ಯಾರು ನೀವು. ನೋಡಿ ಜನಗಳು ಎಚ್ಚೆತ್ಕೋಬೇಕು ಅಂತ ನಾವು ಎಲ್ಲರ ಹತ್ರ ಮನವಿ ಮಾಡ್ಕೊಳ್ತೀವಿ. ಫ್ರೆಂಡ್ಸ್, ಇದು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಇದು ಎಲ್ಲ ಕಡೆ ಹೋಗ್ಬೇಕಿದು. ಹಳ್ಳಿ ರೈತರು ಈ ತರ ಮೋಸ ಮಾಡಬಾರ್ದು. ಹಳ್ಳಿ ರೈತರಿಗೆ ನೋಡಿ ತರ ಇವೆಲ್ಲ ಜೆರಾಕ್ಸ್ ನೋಟ್ಗಳು, ಇವೆಲ್ಲ ಯಾವ್ದೋ ನೋಟ್ ತಗೊಂಡು ಕ್ಲೀನಾಗಿ ಜೆರಾಕ್ಸ್ ಮಾಡಿದಾರೆ ನೋಡಿ. ಇವೆಲ್ಲ ಜೆರಾಕ್ಸ್ ನೋಟ್ಗಳು ಇವೆಲ್ಲನೂ ನೋಡಿ ಫ್ರೆಂಡ್ಸ್. ಇವೆಲ್ಲ ಜೆರಾಕ್ಸ್ ಎಲ್ಲ ಕಡೆನೂ ಎಲ್ಲರಿಗೂ ಕ್ಲೀನಾಗಿ ತಿಳಿಯೋ ಗಂಟ ನೋಡಿ ಎಲ್ಲರಿಗೂ ಕಳಿಸಿ, ಎಲ್ಲರ ಕಡೆ ಶೇರ್ ಮಾಡಿ ಫ್ರೆಂಡ್ಸ್. ಇದು ನೋಡಿ ತರ ಯಾರು ಸುಧಾ ಮೋಸ ಹೋಗಬಾರ್ದು. ನೋಡಿ ಈಗ ₹1 ಇಲ್ಲ ಅಂದ್ರೆ ಯಾರು ಕೊಡೋದು, ₹5,000 ಅಂತ ಇದು ಟಗರು ಮರಿ ತಗೊಂಡೋಗಿರೋದು ಮೋಸ ಮಾಡಿ ಕೋಟ ನೋಟ್ ಕೊಟ್ಟಿರೋದು. ರೈತರಿಗೆ ಏನು ಗೊತ್ತಾಗಲ್ಲ ಪಾಪ ಇವರಿಗೆ. ಎಲ್ಲ ಕಡೆ ಫ್ರೆಂಡ್ಸ್, ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲರಿಗೂ ಎಲ್ಲ ಕಡೆ ತಲುಪೋರು ಶೇರ್ ಮಾಡಿದ್ದು ಕೋಟನ್ ನೋಟ್ ಇದು ನೋಡಿ. ಎಲ್ಲ ಜೆರಾಕ್ಸ್ ಮಾಡಿ ಎಲ್ಲ ಕಡೆನೂ ದನಿನ್ ಜಾತ್ರೆ ಇನ್ನೂ ಎಷ್ಟು ಜನ ಕೊಟ್ಟಿದಾರೋ ಗೊತ್ತಿಲ್ಲ. ಇದು ಊರೂರು ಪಕ್ಕನ ದನಿನ್ ಜಾತ್ರೆ ನಡೆಯೋದು, ಅಲ್ಲಿ ಅವತ್ತು ಆಗಿರೋದು ಇದು ದನಿನ್ ಜಾತ್ರೆ ಆಗಿರೋದು. ಎಲ್ಲ ಬರೀ ಎಲ್ಲ ಜೆರಾಕ್ಸ್ ನೋಟ್ಗಳಿದು ಎಲ್ಲ ಫ್ರೆಂಡ್ಸ್. ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಇದನ್ನ. ಎಲ್ಲ ಕೋಟನ್ ನೋಟು ಜೆರಾಕ್ಸ್ ಮಾಡಿರೋದು.